श्रीराम समर्थ विदेहापरी चालोनी प्रपंच मुमुक्षु जनालागी अध्यात्म चर्चा करोनी बहुलोक जे मेळवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय। जय जय रघुवीर समर्थ। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಈ ಮೊದಲು ಸದ್ಗುರು ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಬರೆದ ಮರಾಠಿಯಲ್ಲಿಯ ಮನಾಚೆ ಶ್ಲೋಕವೆಂಬ ಗ್ರಂಥದ ಕನ್ನಡದಲ್ಲಿ ಮನೋಬೋಧಕ ಶ್ಲೋಕಗಳು ಎಂಬ ಪುಸ್ತಕದ ರೂಪದಲ್ಲಿದ್ದ 205 ಶ್ಲೋಕಗಳನ್ನು ಕುರಿತು ಪರಮಪೂಜ್ಯ ಬೆಲ್ಸರೆ ಬಾಬಾ ಅವರು ಬರೆದ ವ್ಯಾಖ್ಯಾನವನ್ನು ಶ್ರವಣ ಮಾಡಿದೆವು. ಮನೋಬೋಧಕ ಶ್ಲೋಕಗಳು ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ಒಮ್ಮೆ ರಾಮನವಮಿ ಉತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಛತ್ರಪತಿ ಶಿವಾಜಿಯಿಂದ ಬರಬೇಕಾದ ದವಸ ಧಾನ್ಯಗಳು ಬರುವ ಸಂಭವ ಅನಿಸದೇ ಇರುವಾಗ ಶ್ರೀ ಸಮರ್ಥರ ಶಿಷ್ಯರಿಗೆ ಉತ್ಸವದ ಬಗ್ಗೆ ಬಹಳ ಚಿಂತೆಯಾಗತೊಡಗಿತು. ಆಗ ಶ್ರೀ ಸಮರ್ಥರು ಚಿಂತೆಗೆ ಕಾರಣವೇನು ಎಂದು ಕೇಳಿದಾಗ ಅವರು ಛತ್ರಪತಿ ಶಿವಾಜಿಯು ಬಹಳ ದೂರ ಯಾತ್ರೆಗೆ ಹೋಗಿರುವುದರಿಂದಾಗಿ ಈ ವರ್ಷ ರಾಮನವಮಿ ಉತ್ಸವಕ್ಕೆ ಅವರಿಂದ ಬರಬೇಕಾದ ದವಸ ಧಾನ್ಯಗಳು ಬರಲಿಕ್ಕಿಲ್ಲ ಮತ್ತು ಉತ್ಸವವನ್ನು ಹೇಗೆ ಮಾಡಬೇಕೆಂಬ ಚಿಂತೆ ಉಂಟಾಗಿದೆ ಅನ್ನಲು ಅದಕ್ಕೇಕೆ ಚಿಂತೆ ಮಾಡಬೇಕು, ಶ್ರೀರಾಮನು ಸಮರ್ಥನಿರುತ್ತಾನೆ, ಆದ್ದರಿಂದ ನಾವು ಚಿಂತೆ ಮಾಡಬೇಕಾದಿಲ್ಲವೆಂದು ಹೇಳಿ ರಾತ್ರಿ ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಕಲ್ಯಾಣ ಸ್ವಾಮಿಯವರಿಗೆ ಲೇಖನಿ ಹಾಗೂ ಕಾಗದ ತರಲು ಹೇಳಿದರು. ಒಂದು ಏಕಾಂತವಾದ ಸ್ಥಾನದಲ್ಲಿ ಕುಳಿತು ಅವರು ನಿರಂತರವಾಗಿ ಹೇಳುತ್ತಾ ಮನಸ್ಸಿಗೆ ಉಪದೇಶಾತ್ಮಕವಾಗಿರ್ತಕ್ಕಂಥ 205 ಶ್ಲೋಕಗಳನ್ನು ಹೇಳಿದರು. ಹಾಗೂ ಅವರ ಶಿಷ್ಯರಾದ ಕಲ್ಯಾಣ ಸ್ವಾಮಿಗಳು ಆ ಶ್ಲೋಕಗಳನ್ನು ಬರೆದುಕೊಂಡರು. ಅನಂತರ ಸಮರ್ಥರು ತಮ್ಮ ಶಿಷ್ಯರಿಗೆ ನೀವೆಲ್ಲರೂ ಇವುಗಳನ್ನು ಬರೆದುಕೊಂಡು ನೀವೆಲ್ಲರೂ ಭಿಕ್ಷೆಗೆ ಹೋಗಿರಿ, ಒಂದೊಂದು ಮನೆಯ ಮುಂದೆ ನಿಂತು ಒಂದೊಂದು ಶ್ಲೋಕ ಹೇಳಿ ಕೊನೆಗೆ ಜೈ ಜೈ ರಘುವೀರ ಸಮರ್ಥವೆಂದು ಹೇಳಿ ಭಿಕ್ಷೆ ಬೇಡಿರಿ ಅಂದಾಗ ಆಶ್ಚರ್ಯವೆನಿಸುವಂತೆ ಪ್ರತಿ ವರ್ಷಕ್ಕಿಂತಲೂ ಹೆಚ್ಚಿಗೆ ದವಸ ಧಾನ್ಯ ಬಂದು ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಆ ದಿವ್ಯವಾಗಿರ್ತಕ್ಕಂಥ ಮನೋಬೋಧಕ ಶ್ಲೋಕಗಳನ್ನು ಒಂದು ಗ್ರಂಥ ರೂಪದಲ್ಲಿ ಮಾಡಿ ಮನಾಚೆ ಶ್ಲೋಕ್ ಎಂಬ ಹೆಸರಿನಲ್ಲಿ ಅದನ್ನು ಸಜ್ಜನಗಡದ ಸಂಸ್ಥೆಯವರು ಆ ಪುಸ್ತಕವನ್ನು ಪ್ರಕಾಶನಗೊಳಿಸಿದಾಗ
ಅದನ್ನು ಪರಮಪೂಜ್ಯ ಬೆಲ್ಸರೆ ಬಾಬಾ ಅವರು ಅದನ್ನು ಕುರಿತು ವ್ಯಾಖ್ಯೆ ಬರೆದರು. ಅದೇ ಮರಾಠಿಯಲ್ಲಿ ಬರೆದ ವ್ಯಾಖ್ಯೆಯನ್ನು ಅವರು ನನಗೆ ಕನ್ನಡದಲ್ಲಿ ಅನುವಾದಿಸಲು ಹೇಳಿದರು. ಅದರಂತೆ ಕನ್ನಡದಲ್ಲಿ ಅರ್ಥಾತ್ ಅನುವಾದಿಸಿದ ಆ ಗ್ರಂಥವು ಪ್ರಕಟವಾಗಿ ಎಷ್ಟೋ ವರ್ಷಗಳಾದವು. ಆದರೆ ನಮಗೆ ಅದನ್ನು ಮತ್ತೊಮ್ಮೆ ಓದಬೇಕು, ಶ್ರವಣ ಮಾಡಬೇಕು ಎಂಬ ಅಪೇಕ್ಷೆಯಾದ್ದರಿಂದ ಈಗಾಗಲೇ ನಾವು ಸುಮಾರು ಒಂದು 15 ದಿನಗಳಲ್ಲಿ ಪ್ರತಿ ದಿವಸ 5-6 ಶ್ಲೋಕಗಳಂತೆ ಓದಿದೆವು. ಈಗ ಆ ಗ್ರಂಥ ಮುಗಿದ ಮೇಲೆ ಈಗ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಶಿಷ್ಯರು ಮತ್ತು ಮುಖ್ಯವಾಗಿ ಅವರ ಆಜ್ಞೆಗನುಸಾರ ಕರ್ನಾಟಕದಲ್ಲಿ ರಾಮ ಮಂದಿರವನ್ನು ಕಟ್ಟಿಸಿ, ಕರ್ನಾಟಕದಲ್ಲಿ ಗದಗ ತಾಲೂಕಿನಲ್ಲಿರ್ತಕ್ಕಂಥ ಬೆಳಧಡಿಯಲ್ಲಿ ರಾಮ ಮಂದಿರ ಕಟ್ಟಿಸಿ, ಅಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಂದ ಶ್ರೀರಾಮನ ಪ್ರತಿಷ್ಠಾಪನೆ, ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅಮೃತ ಹಸ್ತದಿಂದ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿಸಿದರು. ಅನಂತರ ತಮ್ಮ ಸದ್ಗುರುಗಳ ಆಜ್ಞೆಗನುಸಾರವಾಗಿ ಕರ್ನಾಟಕದಲ್ಲಿ ಅವರು ಶ್ರೀರಾಮನಾಮದ ಅದೇ ರೀತಿಯಾಗಿ ಉಪಾಸನೆಯ ಶ್ರೀರಾಮ ಭಕ್ತಿಯ ಪ್ರಸಾರ ಮಾಡತೊಡಗಿದರು. ಆಗ ಅವರು ಬೆಳಧಡಿಯಲ್ಲಿ, ವೆಂಕಟಾಪುರಗಳಲ್ಲಿ ಪ್ರತಿ ವರ್ಷ ಉತ್ಸವ ಮಾಡುತ್ತಿದ್ದರು. ಅದೇ ರೀತಿಯಾಗಿ ಅನೇಕ ಊರುಗಳಲ್ಲಿ ನಾಮ ಸಪ್ತಾಹವನ್ನು ಮಾಡುತ್ತಿದ್ದರು. ಈ ರೀತಿಯಾಗಿ ಅವರು ಕರ್ನಾಟಕದ ಬಹಳಷ್ಟು ಪ್ರದೇಶಗಳಲ್ಲಿ ಅಥವಾ ಊರುಗಳಿಗೆ ಸಂಚಾರ ಮಾಡುತ್ತಿದ್ದರು. ಹಾಗೂ ಬೆಳಧಡಿಯ ಶ್ರೀರಾಮನ ಸಾನ್ನಿಧ್ಯದಲ್ಲಿ ಎಲ್ಲ ಪ್ರಕಾರದ ಉಪಾಸನೆಯ ಪದ್ಧತಿಯನ್ನು ಹಾಕಿಕೊಟ್ಟು ಅದರಂತೆ ಉಪಾಸನೆ ನಡೆಸುತ್ತಾ ವೆಂಕಟಾಪುರದ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೂಡ ಮಾಡುತ್ತಾ ಅವರು ತಮ್ಮ ಕೊನೆಯ ಕ್ಷಣದವರೆಗೂ ಸದ್ಗುರುಗಳ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಅವರು ಸೇವೆ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಅನೇಕ ತಮ್ಮ ನಿಷ್ಠಾವಂತ ಶಿಷ್ಯರ ಜೊತೆಗೆ, ಭಕ್ತರ ಜೊತೆಗೆ ಮತ್ತು ಬೆಳಧಡಿ ವೆಂಕಟಾಪುರಗಳ ಕಾರ್ಯಗಳಲ್ಲಿ ಅತ್ಯಂತ ತನುಮನ ಧನಗಳಿಂದ ಸೇವೆ ಸಲ್ಲಿಸುವ ಅನೇಕ ಭಕ್ತರೊಡನೆ ಸಂಪರ್ಕವಿದ್ದು ಅವರೊಡನೆ ಪತ್ರಗಳ ಮೂಲಕ ಅನೇಕ ವಿಚಾರಗಳನ್ನು ತಿಳಿಸುತ್ತಿದ್ದರು ಹಾಗೂ ಅವರಿಂದ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಅವರು ಬಹಳಷ್ಟು ಪತ್ರಗಳನ್ನು ಆ ಸಂದರ್ಭದಲ್ಲಿ ಬರೆದಿದ್ದು, ಅವುಗಳಲ್ಲಿ ಎಷ್ಟೋ ಪತ್ರಗಳು ಪ್ರಾಪ್ತವಾಗದೇ ಇದ್ದರೂ ಅವರು ಬರೆದ ಬಹಳಷ್ಟು ಪತ್ರಗಳು ಪ್ರಾಪ್ತವಾಗಿದ್ದು ಅವುಗಳನ್ನು ಒಂದು ಕಡೆಗೆ ಸಂಗ್ರಹಿಸಿ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಪತ್ರಗಳೆಂಬ ಶೀರ್ಷಿಕೆಯಲ್ಲಿ ಪುಸ್ತಕವನ್ನು ಪ್ರಕಾಶನಗೊಳಿಸಿ ಈಗಾಗಲೇ ಅನೇಕ ವರ್ಷಗಳಾದವು. ಆ ಪತ್ರಗಳು ನಿಜವಾಗಿಯೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಏಕೆಂದರೆ ಒಬ್ಬ ಬ್ರಹ್ಮನಿಷ್ಠ ಮಹಾತ್ಮನು ತಮ್ಮ ಸದ್ಗುರುಗಳ ಆಜ್ಞೆಗನುಸಾರವಾಗಿ ಎಷ್ಟೊಂದು ವ್ಯಾವಹಾರಿಕ ಭೂಮಿಕೆಯಲ್ಲಿ ಬಂದು ಆ ಸದ್ಗುರುಗಳ ಸೇವೆಯನ್ನು ಅಹೋರಾತ್ರ ಕಷ್ಟಪಟ್ಟು, ಅನೇಕ ರೀತಿಯಿಂದ ಕಷ್ಟಪಟ್ಟು ದೃಢಪಡಿಸಿ ಮತ್ತು ನಿಷ್ಠೆಯಿಂದ ಮಾಡುತ್ತಿದ್ದರೆಂಬುದು ಆ ಪತ್ರಗಳ ಮೂಲಕ ವ್ಯಕ್ತವಾಗುತ್ತದೆ. ಒಬ್ಬ ಮಹಾನ್ ವ್ಯಕ್ತಿಯ ಚರಿತ್ರೆಯನ್ನು ಯಾರಾದರೂ ಬರೆದದ್ದನ್ನು ನಾವು ಓದಬಹುದು, ಆದರೆ ಅದು ಬರೆದವರ ಒಂದು ಕಲ್ಪನೆ, ಅವರ ಬಗ್ಗೆ ಸಂಗ್ರಹಿಸಿದ ವಿಷಯ ಇತ್ಯಾದಿಗಳಿಂದ ಕೂಡಿಕೊಂಡದ್ದಾಗಿದ್ದರೂ ಮುಖ್ಯವಾಗಿ ಆ ಮಹಾತ್ಮರು, ಸತ್ಪುರುಷರು
ಮಹಾನ್ ವ್ಯಕ್ತಿಗಳು ಬರೆದ ಪತ್ರಗಳ ಮೂಲಕ ಅವರ ನಿಜವಾದ ವ್ಯಕ್ತಿತ್ವ ವ್ಯಕ್ತವಾಗುತ್ತದೆ. ಆ ದೃಷ್ಟಿಯಿಂದ ಅವರ ಪತ್ರಗಳಿಗೆ ಅತ್ಯಂತ ಮಹತ್ವವಿರುತ್ತದೆ. ಅವುಗಳನ್ನು ನಾವು ಇಂದಿನಿಂದ ಶ್ರವಣ ಮಾಡೋಣ. ಪ್ರತಿ ದಿವಸ ಕೆಲವು ಪತ್ರಗಳನ್ನು ಓದುತ್ತೇನೆ. ನೀವೆಲ್ಲರೂ ಅವುಗಳನ್ನು ಶ್ರವಣ ಮಾಡಿರಿ. ಬ್ರಹ್ಮಾನಂದ ಮಹಾರಾಜರು ಎಷ್ಟೊಂದು ಕಷ್ಟಪಟ್ಟು, ಎಷ್ಟೊಂದು ಪರಿಶ್ರಮದಿಂದ, ಎಷ್ಟೊಂದು ಅಡ್ಡಾಡಿ ಸಂಚರಿಸಿ, ಎಷ್ಟೊಂದು ನಿಷ್ಠೆಯಿಂದ ತಮ್ಮ ಸದ್ಗುರು ಸೇವೆ ಮಾಡಿದರೆಂಬುದು ಈ ಒಂದು ಪತ್ರಗಳಿಂದ ನಮಗೆ ವ್ಯಕ್ತವಾಗುತ್ತದೆ. ನಾವು ನಮ್ಮ ಪ್ರಪಂಚಕ್ಕಾಗಿ ಎಷ್ಟೊಂದು ಧಡಪಡಿಸುತ್ತೇವೆ. ಅದೇ ರೀತಿಯಾಗಿ ಅವರು ಸದ್ಗುರುಗಳ ಸೇವೆಗಾಗಿ, ಸದ್ಗುರುಗಳ ಕಾರ್ಯ ನಿರ್ವಹಿಸುವುದಕ್ಕಾಗಿ ನಮಗಿಂತಲೂ ಎಷ್ಟೊಂದು ನಿಷ್ಠೆಯಿಂದ, ಕಳಕಳಿಯಿಂದ ಮತ್ತು ಮುಖ್ಯವಾಗಿ ವ್ಯಾವಹಾರಿಕ ಭೂಮಿಕೆಯಲ್ಲಿ ಬಂದು ವ್ಯವಹರಿಸುತ್ತಿದ್ದರೆಂಬುದನ್ನು ನೋಡಿದರೆ ಅವರು ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಆ ಸದ್ಗುರುಗಳ ಒಂದು ಭಾವ, ನಿಷ್ಠೆ, ಭಕ್ತಿ, ಪ್ರೇಮಗಳನ್ನು ಎಷ್ಟೊಂದು ಗಾಢವಾಗಿ ಹೊಂದಿದ್ದರೆಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕಾರಣ ಈಗ ನಾವು ಅವರ ಪತ್ರಗಳ ಒಂದು ಶ್ರವಣವನ್ನು ಪ್ರಾರಂಭಿಸೋಣ. ಈ ಪತ್ರಗಳು ಪ್ರತಿ ದಿವಸ ಕೆಲವು ಪತ್ರಗಳನ್ನು ಓದುತ್ತೇನೆ. ಸರಿಯಾಗಿ ಇದೇ ಸಮಯಕ್ಕೆ 10 ಗಂಟೆಗೆ ತಾವೆಲ್ಲರೂ ಅವುಗಳನ್ನು ಶ್ರವಣ ಮಾಡಬೇಕಾಗಿ ಅತ್ಯಂತ ಕಳಕಳಿಯಿಂದ ನಾನು ತಮ್ಮೆಲ್ಲರಿಗೆ ವಿನಂತಿಸುತ್ತೇನೆ. ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಪತ್ರಗಳು ನಿಜವಾಗಿಯೂ ನಮ್ಮೆಲ್ಲರಿಗೂ ದಾರಿದೀಪದಂತಾಗಿರುತ್ತವೆ. ಅವುಗಳನ್ನು ನಾವೆಲ್ಲರೂ ಶ್ರವಣ ಮಾಡೋಣ. ಶ್ರೀರಾಮ ಸಮರ್ಥ ಭಾಗ 1. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ದೇಹದಿಂದ ಇರುವಾಗ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಪತ್ರಗಳು. ಶ್ರೀರಾಮ ಸಮರ್ಥ 10/9/1901 ಬಿದರಹಳ್ಳಿ. ಶ್ರೀರಾಮ ಭಕ್ತಿ ಪರಾಯಣ ರಾಜಮಾನ್ಯ ರಾಜಶ್ರೀ ಜೀವನ್ ರಾವ್ ದಾದಾ ಇನಾಮದಾರ್ ಇವರಿಗೆ ಬ್ರಹ್ಮಾನಂದ ಕೃತ ಆಶೀರ್ವಾದ. ವಿಶೇಷ: ನಿಮಗೆ ಬಹಳ ದುಃಖವಾಯಿತು. ಹುಡುಗನಾದ ರಾಮನ ಮೇಲೆ ನನ್ನ ಪ್ರೀತಿ ವಿಶೇಷ ಇದ್ದ ಕಾರಣ ನನಗೂ ಬಹಳ ದುಃಖವಾಯಿತು. ಶ್ರೀರಾಮನ ಇಚ್ಛಾ. ವಾಸ್ತವಿಕ ವಿಚಾರ ಮಾಡಿದರೆ ವಿಷದ ಭಾಂಡಿಯಲ್ಲಿ ಅಮೃತ ಎಂದಿಗೂ ಸಿಗಲಾರದು. ಪ್ರಪಂಚದಲ್ಲಿ ಅಗದೀ ಸುಖವಿಲ್ಲ. ಸುಖ ಇದ್ದಂತೆ ಕಾಣ್ತದೆ. ಕಾರಣ ತಿಳುವಳಿಕೆ ಇದ್ದವರು ಪ್ರಪಂಚದಲ್ಲೇ ವಿಶೇಷ ಆಸಕ್ತಿ ಹಚ್ಕೊಂಬುವುದಿಲ್ಲ. ಅಹೋರಾತ್ರಿ ಶ್ರೀರಾಮ ಚಿಂತನೆ ಮಾಡಿ ಜನ್ಮ ಮರಣದಿಂದ ಪಾರಾಗತಕ್ಕ ಆಲೋಚನೆ ಮಾಡಬೇಕು. ಆಶೀರ್ವಾದ. ಬ್ರಹ್ಮಾನಂದ. ಪತ್ರ 2. ಶ್ರೀರಾಮ ಸಮರ್ಥ 13/10/1904 पोस्ट ಹೊಂಬಳ येथे तिरकंभट काशीकर यास. ಅನೇಕ ಆಶೀರ್ವಾದಗಳು. ವಿಶೇಷ: ಈ ಕಾರ್ಡ್ ಕಂಡ ಕ್ಷಣವೇ ಶಲವಡಿಗೆ ಹೋಗಿ 5 ಹೇರ್ ಒಂದು ಹೇರ್ ಅಂದರೆ ಸುಮಾರು ಅರ್ಧ ಕ್ವಿಂಟಲ್ 5 ಹೇರ್ ಜೋಳ ತಂದು ಬೆಟಗೇರಿಗೆ ಭವಾನ್ಸ ಕಡಿ ಹಚ್ಚಿ ಅಂದ್ರೆ ಅವ್ರ ಅಂಗಡಿ ಕೊಟ್ಟು ಬೆಳಧಡಿಗೆ ಸಪ್ತಮಿ ಅಷ್ಟಮಿ ಒಳಗೆ ಬಂದು ಭೇಟಿಯಾಗಬೇಕು. ತಿಳಿಯೋದು. ಆಶೀರ್ವಾದ. ಬ್ರಹ್ಮಾನಂದ ರಾಮದಾಸಿ, ಶ್ರೀರಾಮ ಸಂಸ್ಥಾನ್, ಬೆಳಧಡಿ. ಶ್ರೀರಾಮ ಸಮರ್ಥ. ಪತ್ರ 3. ಸೊಲ್ಲಾಪುರ್
ತಾರೀಖು 24 ಅಕ್ಟೋಬರ್ 1904. ಅನೇಕ ಆಶೀರ್ವಾದ. ವಿಶೇಷ: ನಾನು ನಿನ್ನಿನ ದಿವಸ ಸೊಲ್ಲಾಪುರಕ್ಕೆ ಬಂದೆ. ಇನ್ನು ಶ್ರೀ ಸಮರ್ಥ ಮಹಾರಾಜರು ಸೋಲಾಪುರಕ್ಕೆ ಬಂದಿಲ್ಲ. ಬಂದ ನಂತರ पत्र ಹಾಕ್ತೀನಿ. ನನ್ನ पत्ता सोलापूर येथे नवी पेठ भाऊसाहेब जवळगीकर यांचे इथे ब्रह्मानंद रामदासी यास. आशीर्वाद. ब्रह्मानंद. श्रीराम समर्थ. पत्र 4 सोलापूर 28/10/1904. जिल्हा धारवाड, तालूक गदग, ಹೊಂಬಳ येथे ತಿರ್ಕಂಭಟ್ ಕಾಶೀಕರ್ ಯಾಸ್ ಅಂದ್ರೆ ಅವರಿಗೆ, ತಿರ್ಕಂಭಟ್ ಕಾಶೀಕರ್ ಅವರಿಗೆ ಅನೇಕ ಆಶೀರ್ವಾದ. ವಿಶೇಷ: ನಾನು ನಿನ್ನಿನ ದಿವಸ ಸೋಲಾಪುರಕ್ಕೆ ಬಂದೀನಿ. ಇನ್ನೂ ಶ್ರೀ ಸಮರ್ಥ ಮಹಾರಾಜರು ಸೋಲಾಪುರಕ್ಕೆ ಬಂದಿಲ್ಲ. ಬಂದ ನಂತರ पत्र ಹಾಕ್ತೀನಿ. ನಮ್ಮ पत्ता सोलापूर येथे नवी पेठ भाऊसाहेब जवळगीकर यांचे इथे ब्रह्मानंद रामदासी. 24 ಅಕ್ಟೋಬರು. ಇದು 28/10. ಶ್ರೀರಾಮ್ ಸಮರ್ಥ ಬೆಟಗೇರಿ 8/11/1904. ಹೊಂಬಳದಲ್ಲಿ ವೇದಮೂರ್ತಿ ತಿರ್ಕಂಭಟ್ ಕಾಶೀಕರ್ ಇವರಿಗೆ. ತಿರ್ಕಂಭಟ್ ಕಾಶೀಕರರು ಬ್ರಹ್ಮಾನಂದ ಮಹಾರಾಜರ ಅಗದಿ ಪರಮ ಶಿಷ್ಯರಾಗಿದ್ದರು. ಅವ್ರು ತಮ್ಮದೆಲ್ಲ ಅವರಿಗೆ ಸಮರ್ಪಣೆ ಮಾಡಿದರು. ಅನೇಕ ಆಶೀರ್ವಾದ. ವಿಶೇಷ: ನಾನು ಸೋಲಾಪುರದಿಂದ ಬೆಟಗೇರಿಗೆ ಬಂದೀನಿ. ಅವ್ರು ಎಷ್ಟು ಅಡ್ಡಾಡ್ಯಾರ ಅದನ್ನ ನೋಡಿದ್ರೆ ನಮಗೆ ಆಶ್ಚರ್ಯ. ನಾಳೆ ಶನಿವಾರ 5 ತಾಸಿನ ಗಾಡಿಗೆ 5 ತಾಸು ಅಂದ್ರೆ ಬೆಳಗಿನ 6ರಿಂದ 5 ತಾಸು, 11 ಗಾಡಿಗೆ ಅಂತ. 5 ತಾಸಿನ ಗಾಡಿಗೆ ಸೌಡಿದ್ದರೆ ಬೆಟಗೇರಿಗೆ ಬರಬೇಕು. ನಾನು ನೀವು ಕೂಡ 8 ತಾಸಿನ ಗಾಡಿಗೆ ಅಂದರೆ ಎಷ್ಟು? 6, 8, 14, 2 ಗಂಟೆಗೆ 8 ತಾಸಿನ ಗಾಡಿಗೆ ಹರ್ಲಾಪುರಕ್ಕೆ ಹೋಗಿ ಹೊಲ ನೋಡಿ ಬರೋಣ. ತಿಳಿಯೋದು. ಆಶೀರ್ವಾದ. ಬ್ರಹ್ಮಾನಂದ ರಾಮದಾಸಿ. ಶ್ರೀರಾಮ ಸಮರ್ಥ 6/3/1905. ತಾಲೂಕ್ ಗದಗ, ಹೊಂಬಳ येथे ತಿರ್ಕಂಭಟ್ ಕಾಶೀಕರ್ ಯಾಸ್. ಅನೇಕ ಆಶೀರ್ವಾದ. ವಿಶೇಷ: ರಂಗಪ್ಪನ ತಂಗಿಯನ್ನು ಬೆಳಧಡಿಗೆ ಸಾಮಾನದ ದೆಸೆಯಿಂದ ಕರೆದಿದ್ದೆ. ಆದರೆ ಅವರು ಹೊಂಬಳದಲ್ಲಿದ್ದು ಸಾಮಾನು ತಯಾರಿ ಮಾಡಬೇಕು. ಒಂದು ಹೇರ್ ಗೋಧಿ ಸಜ್ಜಿಗೆ ಪಿಠೆ, ಒಂದು ಹೇರ್ ಅಂದರೆ 50 ಕಿಲೋ, ಅದು ಅಷ್ಟು ಸಜ್ಜಿಗೆ ಪಿಠೆ ಫಾಲ್ಗುಣ ವದ್ಯ ದ್ವಾದಶಿ ಒಳಗಾಗಿ ತಯಾರು ಮಾಡಿಕೊಂಡು ಬೆಳಧಡಿಗೆ ಬರಬೇಕು. ಶಂಕರಗೌಡ ವಗೈರೆ ರೂಪಾಯಿ ವಸೂಲಿ ಮಾಡಿ ಒಂದು ಹೇರ್ ಗೋಧಿ ಖರೀದಿ ಮಾಡಿರಿ. ಬ್ರಹ್ಮಾನಂದ. ಶ್ರೀರಾಮ್ ಸಮರ್ಥ ಸವಣೂರು 18/3/1905. ಗದಗ ತಾಲೂಕ್ ಹೊಂಬಳದಲ್ಲಿ ವೇದಮೂರ್ತಿ ತಿರ್ಕಂಭಟ್ ಕಾಶೀಕರ್ ಇವರಿಗೆ. ಆಶೀರ್ವಾದ. ಜಂತ್ಲಿ ಹೊಲದ ಕಾಗದಕ್ಕೆ ಸಹಿ ಆಯಿತು. ಆಲೂರು ಹೊಲಕ್ಕೆ ಲಾವಣಿ ಪತ್ರ ಬೇಡ್ತಾರೆ. ಕಾರಣ ನೀವು ಈ ಕಾರ್ಡ್ ಕಂಡ ತಕ್ಷಣವೇ ಬೆಟಗೇರಿ ಹೋಗಿ ಲಚ್ಚಪ್ಪನ ಕಡೆಯಿಂದ ಅಸಲು ಕಾಗದ, ಅಸಲು ಅಂದ್ರೆ ಒರಿಜಿನಲ್, ಅಸಲು ಕಾಗದ ಇಸ್ಕೊಂಡು ಆಲೂರಿಗೆ ಹೋಗಿ ಅಸಲು ಕಾಗದ ಕೆಳಗೆ ಸಹಿ ಮಾಡಿಸ್ಕೊಂಡು ಬರಬೇಕು. ಸದರಿ ಹೊಲದ ಲಾವಣಿ ಪತ್ರ ತಗೊಂಡು ಹೋಗಬೇಕು. ಸಜ್ಜಿಗೆ ಪಿಠೆ ತಕ್ಕೊಂಡು ಫಾಲ್ಗುಣ ಕೃಷ್ಣ ಏಕಾದಶಿಗೆ ಬೆಳಧಡಿಗೆ ಬರಬೇಕು. ದ್ವಾದಶಿ ಕೋಠಿ ಪೂಜಾ ಅದೇ ಅಂದ್ರೆ ರಾಮನವಮಿದು. ಆಶೀರ್ವಾದ. ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ 2/5/1905. ರಾಮಭಕ್ತ ತಿರ್ಕಂಭಟ್ ಕಾಶೀಕರ್ ಇವರಿಗೆ. ಆಶೀರ್ವಾದ.
ನೀವು ಶುಕ್ರವಾರ ಬೆಟಗೇರಿಗೆ ಬಂದರೆ ಶನಿವಾರ ಚಿಂಚಲಿಗೆ ಹೋಗೋಣ. ತಮಗೆ ಸೌಡಿದ್ದರೆ ಬರಬೇಕು. ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ. ಇಂದೂರಿಗೆ ಹೋದ ನೋಡಿ. ಅನೇಕ ಆಶೀರ್ವಾದ. ತರುವಾಯ ತಮ್ಮ ಭೇಟಿಯಾಗಲಿಕ್ಕೆ ಸೌಡು ಆಗದೇ ಇದ್ದ ಕಾರಣ ಗಡಬಡಿಯಿಂದ ಬಂದೆ. ತಮಗೆ ಈಗ ಸೌಡು ಇದ್ದರೆ ಬೆಟಗೇರಿ ಜನರ ಸಂಗಡ ಕಾಶಿ ಯಾತ್ರಕ್ಕೆ ಬರಬೇಕು. ನಮ್ಮ ಪತ್ತೆ ನೀವು ಬರ್ತಕ್ಕ ಠಿಕಾಣೆ ಬೆಟಗೇರಿ ಕೃಷ್ಣ ಭಟ್ಟರ ಪತ್ರ ಬರೆದೀನಿ. ಕೃಷ್ಣ ಭಟ್ಟರ ಪತ್ರ ಬರೆದೀನಿ ತಿಳಿಯುವುದು ಆಶೀರ್ವಾದ. ಬ್ರಹ್ಮಾನಂದ ರಾಮದಾಸಿ. ಶ್ರೀರಾಮ ಸಮರ್ಥ. 8/7/1905 ಹರ್ದಾ. ವೇದಮೂರ್ತಿ ತಿರ್ಕಂಭಟ್ ಕಾಶೀಕರ್ ಯಾಸ್, ಜಿಲ್ಲಾ ಧಾರವಾಡ, ತಾಲೂಕು ಗದಗ. ಆಶೀರ್ವಾದ ವಿಶೇಷ. ಶ್ರೀ ಸಮರ್ಥರು ನಾಳೆ ಪ್ರಯಾಗಕ್ಕೆ ಹೊರಡ್ತಾರೆ ಅಂದರೆ ಮಹಾರಾಜರು. ನೀವು ಸರ್ವ ಹಕೀಕತ್ ಬರೆದು ಕಾಶಿಗೆ ಪತ್ರ ಹಾಕಬೇಕು. श्री क्षेत्र काशी येथे दुर्गा घाटावर बाबू भट्ट सुंगण गणनेवाले यांची वाड्यात ब्रह्मानंद रामदासी ಬೆಳಧಡಿಕರ್ ಯಾಸ್ ಶ್ರೀ ಸಮರ್ಥರು ನೈಮಿಷಾರಣ್ಯಕ್ಕೆ ಹೋಗ್ತಾರಂತ ಸುದ್ದಿ ಅದೇ. ನಡೆದ ಹಕೀಕತ್ ತಿಳಿಸ್ತೀನಿ. ಸುದ್ಯದ ಇವ್ರಿಗೆ ಡೈರೆಕ್ಟ್ ತಿಳಿಸ್ತೀನಿ. ರಂಗಪ್ಪ, ಗೋವಿಂದಪ್ಪ, ಚಿದಂಬರಪ್ಪ ವಗೈರೆ ಜನರಿಗೆ ಆಶೀರ್ವಾದ ತಿಳಿಸಬೇಕು. ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ. ತಾರಾಗಂಜ್ ಕಾಶಿ 13/7/1905 ತಿರ್ಕಂಭಟ್ ಕಾಶೀಕರ್ ಹೊಂಬಳ ಇವರಿಗೆ ಬ್ರಹ್ಮಾನಂದ ಕೃತ ಆಶೀರ್ವಾದ ತರುವಾಯ. ನಾವು ಈಗ ಪ್ರಯಾಗದಲ್ಲಿ ಇದ್ದೀವಿ. ನಾಳೆ ಕಾಶಿಗೆ ಹೊರಡ್ತೀವಿ. काशी पत्ता. काशी येथे दुर्गा घाटावर बाबू भट्ट सुंगणेवाले यांचे वाडात ಬ್ರಹ್ಮಾನಂದ ರಾಮದಾಸಿ ಬೆಳಧಡಿಕರಂತ ಬರೆ ಇದೆ. ಒಮ್ಮೆ ಊರಲ್ಲಿ ಸರ್ವರಿಗೂ ಆಶೀರ್ವಾದ ಹೇಳಬೇಕು. ಖರ್ಚಿನ ಅಡಚಣೆ ಬಂದರೆ ತಿಳಿಸ್ತೀನಿ. ಏನಾದರೂ ಕಳಿಸ್ರಿ. ಆಶೀರ್ವಾದ. ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ. ಶ್ರಾವಣ ಕೃಷ್ಣ ಪಂಚಮಿ ಗುರುವಾರ 10/8/1905 हरदा जिल्हा धारवाड तालूक गदग ಹೊಂಬಳ येथे ತಿರ್ಕಂಭಟ್ ಕಾಶೀಕರ್ ಯಾಸ್ ಅನೇಕ ಆಶೀರ್ವಾದ ವಿಶೇಷ. ಶ್ರೀ ಸಮರ್ಥರು ಇನ್ನೂ ಇಲ್ಲೇ ಇದ್ದಾರೆ. ಮುಂದೆ ಹೋಗ್ತಕ್ಕ ಬೇತು ಅದೇ. ಬೇತಂದ್ರೆ ಐಡಿಯಾ, ವಿಚಾರ. ಹೋದ ಮೇಲೆ ಪತ್ರ ಹಾಕ್ತೀನಿ. ದೀಕ್ಷಿತರು ಗೋಕುಳಾಷ್ಟಮಿ ಮಾಡಿ ಬರ್ತಾರೆ. ನಿಮ್ಮ ಕಡೆ ಕ್ಷೇಮ ಮತ್ತು ಮಳೆ ಬೆಳೆ ಹೆಂಗದೆ ತಿಳಿಸ್ಬೇಕು. श्रीराम भक्त रारा रंगप्प व गोविंदप्प व जीवप्प व हनुमंतराव व चिदंबरप्प वगैरे सर्वरिಗೂ आशीर्वाद ಹೇಳಬೇಕು. ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ. ಕಾಶಿ 19/8/1905 ವೇದಮೂರ್ತಿ ತಿರ್ಕಂಭಟ್ ಕಾಶೀಕರ್ ಯಾಸ್ ಜಿಲ್ಲಾ ಧಾರವಾಡ ತಾಲೂಕು ಗದಗ ಹೊಂಬಳ ಅನೇಕ ಆಶೀರ್ವಾದ ವಿಶೇಷ. ಖರ್ಚಿನ ಅಡಚಣೆ ಬಹಳ ಆಗಿದೆ. ಈ ಕಾರ್ಡ್ ಮುಟ್ಟಿದ ನಂತರ ನಿಮಗೆ ಅನುಕೂಲ ಇದ್ದರೆ 50 ರೂಪಾಯಿ ತಾರ್ ಮನಿ ಆರ್ಡರ್ ಮಾಡಿ ಕಳಿಸಬೇಕು. ನನ್ನ ಪತ್ತ काशी येथे ब्रह्मघाट रत्नपटका धोंड दीक्षित केळकर यांचे घरात ब्रह्मानंद रामदासी बेळधडीकर यास ರಂಗಪ್ಪ, ಗೋವಿಂದಪ್ಪ, ಜೀವಪ್ಪ, ಹನುಮಂತರಾವ್, ಚಿದಂಬರಪ್ಪ ವಗೈರೆ ಸರ್ವರಿಗೂ ಆಶೀರ್ವಾದ ಹೇಳಬೇಕು. ಶ್ರೀ ಸಮರ್ಥರು ಕಾರ್ತೀಕ ಮಾಸದವರೆಗೂ ಇಲ್ಲಿಯೇ ಇರಬೇಕು ಅಂತಾರೆ. ದಾವ್ ಕಾಲಕ್ಕೆ ಅಂದರೆ ಯಾವ್ಯಾವ ಕಾಲಕ್ಕೆ ಏನೇನು ನಡೆದೀತು ಪತ್ರ ಬರೆದು ತಿಳಿಸ್ತೀನಿ. ತಿಮ್ಮಾಪುರದ ಹೊಲದ ಬದುವಿನ ಸುದ್ದಿ ಬರಬೇಕು. ಬದುವಿನ ಸುದ್ದಿ ಅಂದ್ರೆ ಒಡ್ಡು ಹಾಕೋದು. ಶ್ರೀರಾಮನವಮಿ ಉತ್ಸವಕ್ಕೆ ಸರ್ವ ಖಟ್ಪಟಿ ನೀವೇ ಮಾಡಬೇಕು. ಆಶೀರ್ವಾದ. ಇಲ್ಲಿ ಮಳೆ ಪುಷ್ಕಳ ಆಗ್ಯದ.
ಬ್ರಹ್ಮಾನಂದ ರಾಮದಾಸಿ ಶ್ರೀರಾಮ ಸಮರ್ಥ पंढरपूर 19/9/1905 गदग तालूक होंबळा येथे ವೇದಮೂರ್ತಿ ತಿರ್ಕಂಭಟ್ ಕಾಶಿಕರ್ ಯಾಸ್ ಆಶೀರ್ವಾದ ಪಂಢರಪುರಕ್ಕೆ ಬಂದೀನಿ. ಇಲ್ಲಿ ಮಳೆ ಅಗದಿ ಇಲ್ಲ, ಭಯಂಕರ ಸ್ಥಿತಿ ಅದೇ. ಯಾಕಂದರೆ 1200 ರೂಪಾಯಿ ಸಾಲವಾಯಿತು. ಈ ಸಾಲ ಹೆಂಗೆ ಮುಟ್ಟಿಸಿ ಋಣಮುಕ್ತನಾದೇನು ಅಂತ ಅಂಬುವ ಕಾಳಜಿ ಬಹಳ ಆಗಿದೆ. ಸ್ವಲ್ಪ ದಿವಸದಲ್ಲಿ ಹತ್ತ ಕಡೆ ಬರ್ತೀನಿ. ಆಶೀರ್ವಾದ ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ ಬೆಟಗೇರಿ 1/10/1905 ವೇದ ಮೂರ್ತಿ ವೇದಮೂರ್ತಿ ತಿರ್ಕಂಭಟ್ ಕಾಶಿಕರ್ ಇವರಿಗೆ ಆಶೀರ್ವಾದ ವಿಶೇಷ. ನಾನು ಮೊನ್ನಿನ ದಿವಸ ಬೆಟಗೇರಿಗೆ ಬಂದೆ. ನಿಮಗೆ ಸೌಡು ಇದ್ದರೆ ಬಂದು ಭೇಟಿಯಾಗಿ ಹೋಗಬೇಕು. ನವರಾತ್ರಿ ಆಗುವವರೆಗೂ ನನಗೆ ಬರಲಿಕ್ಕೆ ಸೌಡು ಆಗುವುದಿಲ್ಲ, ತಿಳಿಯುವುದು. ಆಶೀರ್ವಾದ ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ ಹರ್ದಾ 9/2/1906 ಶ್ರೀರಾಮನು ನಿಮ್ಮ ಮೇಲೆ ಕೃಪಾ ಮಾಡಲಿ ಅಂತ ಆಶೀರ್ವಾದ ಮಾಡ್ತೀನಿ ಮಾಡ್ಕೋತಾ ಹೋಗ್ತೀನಿ. ನೀವು ಸದಾ ಸರ್ವದಾ ನಾಮಸ್ಮರಣೆ ಮಾಡಬೇಕು. ರಾಮನಾಮದ ಹೊರತು ಏನು ಮಾಡಿದ್ದು ವ್ಯರ್ಥದೆ. ಆದರೂ ಲೋಕರೀತ್ಯ ವ್ಯವಹಾರ ಮಾಡಬೇಕು. ಲಾಭ ಲುಕ್ಸಾನದ ಕಡೆ ನಜರು ಹಾಕಬಾರ್ದು. ನಜರ ದೃಷ್ಟಿ. ಅಂತರಂಗದಲ್ಲಿ ಹೇ ದಯಾಳ ರಾಮ, ನನ್ನ ಎಂದು ಉದ್ಧಾರ ಮಾಡ್ತಿದ್ದಿ, ಎಂದು ನಿನ್ನ ಸಗುಣ ಮೂರ್ತಿ ಕಂಡೇನು ಅಂತ ಲವಲವಿಕಿರಬೇಕು. ಒಂದು ತಳಮಳ. ರಾಮನಾಮ ಬಿಟ್ಟು ಕ್ಷಣ ಸಹ ಕಳೀಬಾರ್ದು. ಜರ್ ಎರಡನೇ ಕಡೆಗೆ ಚಿತ್ತ ಹೋದರೆ, ಜರ್ ಅಂದರೆ ಒಂದು ವೇಳೆ ಪಶ್ಚಾತ್ತಾಪವಾಗಬೇಕು. ರಾಮ, ಇಷ್ಟು ಹೊತ್ತಿನ ತನಕ ವ್ಯರ್ಥ ಆಯುಷ್ಯ ಹೋಯಿತು. ರಾಮ, ನಿನ್ನ ನಾಮಸ್ಮರಣೆ ಮಾಡಲಿಲ್ಲ. ಇನ್ನು ಮೇಲೆ ನಾಮಸ್ಮರಣೆ ತಪ್ಪಬಾರದು. ಇದರ ಹೊರತು ಏನೂ ಬೇಡ ಎಂದು ಅನನ್ಯ ಭಾವದಿಂದ ರಾಮನ ಪ್ರಾರ್ಥನಾ ಮಾಡಬೇಕು. ನೌಕರಿ ಚಾಕರಿ ಬಿಡಬಾರದು. ಆಸಕ್ತಿ ಬಿಡಬೇಕು. ಎಲ್ಲ ಪರಮಾರ್ಥ ಅಂತರಂಗದಲ್ಲಿರಬೇಕು, ಬಹಿರಂಗದಲ್ಲಿ ಪ್ರಕಟವಾಗಬಾರದು. ಎಂಥ ಕಠಿಣ ಪ್ರಸಂಗ ಬಂದರೂ ರಾಮನ ಭಕ್ತಿ ನಾಮಸ್ಮರಣೆ ಬಿಡಬಾರದು. ಇದೇ ಪರಮಪ್ರಾಪ್ತಿಗೆ ಮುಖ್ಯ ಸಾಧನ. सकळ साधनाचे फळ रामनामची केवळ. सारांश रामनाम बिडबारದು. आशीर्वाद ಬ್ರಹ್ಮಾನಂದ. ಶ್ರೀರಾಮ ಸಮರ್ಥ 22/2/1906 जिल्हा धारवाड, तालूक गदग, होंबळ येथे तिरकंभट काशीकर यास ಅನೇಕ ಆಶೀರ್ವಾದ ವಿಶೇಷ. ಅಖಂಡ ನಾಮಸ್ಮರಣ ಮಾಡಬೇಕು, ಮರೆಯಬಾರದು. ಬೆಳವಣಿಗೆ ಹೊಲದ ಹಣ ನೀವೇ ತಗೋತ ಹೋಗಬೇಕು. ನಾನು ಬಂದ ಮೇಲೆ ಕಾಗದ ಹೊಂದಾಯಿಸಿ ಕೊಡ್ತೀನಿ. ಹೊಂದಾಯಿಸಿ ಜೋಡಿಸಿ. ಶ್ರೀರಾಮ ಭಕ್ತರಾದ ರಂಗಪ್ಪ, ಜೀವಪ್ಪ, ಗೋವಿಂದಪ್ಪ, ಶಂಕರಪ್ಪ, ಹನುಮಂತರಾವ್, ಚಿದಂಬರಪ್ಪ ವಗೈರೆ ಸರ್ವರಿಗೂ ಆಶೀರ್ವಾದ ಹೇಳಬೇಕು. ಇನ್ನು ಶ್ರೀ ಸಮರ್ಥರು ಇಲ್ಲೇ ಇದ್ದಾರೆ. ಮುಂದೆ ಹೋದರೆ ಪತ್ರ ಬರೆದು ತಿಳಿಸ್ತೀನಿ. ನೀವು ವಾರಂವಾರ ಅಂದರೆ ಮೇಲಿನ ಮೇಲೆ ಪತ್ರ ಹಾಕಬೇಕು. ಶ್ರೀರಾಮ ಭಕ್ತ ಮಹಾಭಾಗವತರು ಬಂದಾರ. ಆಶೀರ್ವಾದ ಬ್ರಹ್ಮಾನಂದ ರಾಮದಾಸಿ. ಶ್ರೀರಾಮ ಸಮರ್ಥ ಹರ್ದಾ ಫಾಲ್ಗುಣ ಶುದ್ಧ ಪಂಚಮಿ 22/3/1906 ಗೋವಿಂದ ಲಕ್ಷ್ಮಣ ಕುಲಕರ್ಣಿ ಬೆಟಗೇರಿಯವರಿಗೆ ಬರೆದದ್ದು. ಶ್ರೀರಾಮ ಭಕ್ತಿ ಪರಾಯಣ ತೀರ್ಥರೂಪ ರಾಜಮಾನ್ ಸರ್ವ ಭಕ್ತ ಮಂಡಳಿಗೆ. ಬ್ರಹ್ಮಾನಂದ ರಾಮದಾಸಿ ಶ್ರೀರಾಮ ಸಂಸ್ಥಾನ ಬೆಳಧಡಿ ಮುಕ್ಕಾಮ ಹರ್ದಾ. ಕೃತಾನೇಕ ನಮಸ್ಕಾರ, ಆಶೀರ್ವಾದ ವಿಶೇಷ. ನಿಮ್ಮ ಪತ್ರ ಮುಟ್ಟಿ ಮಜಕೂರ್ ತಿಳಿಯಿತು. ಪತ್ರದ ಪ್ರಕಾರ 8,20,000 ಜಪ
ಶ್ರೀ ಸಮರ್ಥರ ಚರಣದಲ್ಲಿ ಅರ್ಪಣೆ ಮಾಡಿದೆ. ಮತ್ತು ನಿಮ್ಮ ಸರ್ವರ ದಂಡವತ್ ನಮಸ್ಕಾರ ನಿವೇದನ ಮಾಡಿದೆ. ಶ್ರೀ ಸಮರ್ಥರು ಬಹಳ ಆನಂದಪಟ್ಟರು. ನಿಮ್ಮ ಸರ್ವರಿಗೂ ಪೂರ್ಣ ಆಶೀರ್ವಾದ ಹೇಳಿದರು. ಇದೇ ಪ್ರಕಾರ ಜಪ ಮಾಡಿಕೋತಾ ಹೋಗಬೇಕು. ಶ್ರೀ ಸಮರ್ಥರ ಅಗಾಧ ಮಹಿಮಾ ಎಷ್ಟಂತ ಬರೆಯಬೇಕು, ಎಷ್ಟು ಬರೆದರೂ ಸ್ವಲ್ಪೇ ಅದೇ. ಹಿಂದಕ್ಕೆ ರಾಮದಾಸ್ ಸ್ವಾಮಿಗಳು, ಏಕನಾಥ ಮಹಾರಾಜರು, ತುಕಾರಾಮ್ ಮಹಾರಾಜರು, ಜ್ಞಾನೋಬಾ ಮಹಾರಾಜರು, ಪುರಂದರದಾಸರು, ಕನಕದಾಸರು, ಚಿದಂಬರ ದೀಕ್ಷಿತರು ಇವರೇ ಮೊದಲಾದ ಸಾಧುಗಳು ಅವತಾರ ಮಾಡಿ ಅನೇಕರನ್ನು ಉದ್ಧಾರ ಮಾಡಿ ಅಮಾನುಷ ಲೀಲಾ ಮಾಡಿದರು ಅಂತ ಕೇಳ್ತಿದ್ದೀವಿ. ಈಗ ಪ್ರತ್ಯಕ್ಷ ಶ್ರೀ ಸಮರ್ಥರೇ ಅವತಾರ ಮಾಡ್ಯಾರ. ಅಗಾಧ ಮಹಿಮಾ ಎಷ್ಟಂತ ವರ್ಣನ ಮಾಡಲಿ, ಬುದ್ಧಿ ಸಾಲದು. ದಿನೇ ದಿನೇ ಮಹಿಮಾ ನಡೆದದೆ, ಪ್ರತ್ಯಕ್ಷ ನೋಡದ ಹೊರತು ತಿಳಿಯುವುದಿಲ್ಲ. ಆಸೇತು ಹಿಮಾಚಲ ಪರ್ಯಂತ ಸರ್ವ ಭೂಮಂಡಲದಲ್ಲಿ ಶ್ರೀರಾಮನಾಮ ಬಿತ್ತಿದರು. ಈಗ ನೀವೆಲ್ಲರೂ ಬೆಟಗೇರಿಯಲ್ಲಿ ಇದ್ದೀರಿ. ಶ್ರೀ ಸಮರ್ಥರು 500 ಹರದಾರಿಯ ಮೇಲೆ ಹರದಾದಲ್ಲಿ ಇದ್ದಾರೆ. ನೀವು ಶ್ರೀರಾಮನಾಮಸ್ಮರಣೆ ಮಾಡ್ತೀರಿ. ಇದು ಸಮರ್ಥರ ಕೃಪಾದಿಂದೋ ಅಥವಾ ನಿಮ್ಮ ಶಕ್ತಿಯಿಂದೋ? ಇದರಂತೆ ಸರ್ವ ದೇಶದ ಜನರು ಶ್ರೀರಾಮನಾಮಸ್ಮರಣೆ ಮಾಡ್ತಾರೆ. ಶ್ರೀ ಸಮರ್ಥರಂಥ ಜಗದುದ್ಧಾರ ಮಾಡತಕ್ಕವರು ಯಾರೂ ಇಲ್ಲ ಅಂದರೆ ಮಹಾರಾಜರಂಥ. ಇವರ ವಾಣಿ ಅಮೃತಕ್ಕಿಂತ ಮಧುರ. ಇವರು ಹೇಳ್ತಕ್ಕ ನಿರೂಪಣ ಕೇಳಿದಾಕ್ಷಣವೇ ಎಂಥ ಕಠೋರ ಮನಸ್ಸಿನವರಾದರೂ ಶ್ರೀರಾಮನಾಮಸ್ಮರಣೆ ಮಾಡಬೇಕಂತ ಇಚ್ಛೆ ಆಗುತ್ತದೆ. ಇವರ ತೇಜ ಅಮಾನುಷವದೆ. ಇವರನ್ನು ನೋಡಿದಾಕ್ಷಣ ಪ್ರತ್ಯಕ್ಷ ದೇವರೆಂದು ಸರ್ವರಿಗೂ ತಿಳಿತದೆ. ಮನುಷ್ಯರಂತೆ ಒಂದಾದರೂ ನಡಾವಳಿ ಇಲ್ಲ. ಧೈರ್ಯ, ಕ್ಷಮ, ಶಾಂತಿ, ವಿಚಾರ, ವಿವೇಕ, ವೈರಾಗ್ಯ, ಜ್ಞಾನ ಇವೆಲ್ಲ ಪೂರ್ಣವೇ. ನೀವು ಸರ್ವರು ನೋಡಿದವರೇ ಇದ್ದೀರಿ. ಇಂಥ ಮಹಾರಾಜರ ದರ್ಶನ ತೆಗೆದುಕೊಂಡು ಇವರ ಮಾತಿನಂತೆ ನಾಮಸ್ಮರಣೆ ಮಾಡಿ ಕೃತಾರ್ಥರಾಗಬೇಕು. ಮರಣಕಾಲ ಬಂದು ಯಮದೇವರು ಎಳೆದೊಯ್ಯುವಾಗ ತಂದೆ, ತಾಯಿ, ಹೆಂಡರು, ಮಕ್ಕಳು, ಆಪ್ತರು, ಇಷ್ಟರು, ದ್ರವ್ಯ ಮುಂತಾದ್ದು ಯಾವುದೂ ಬಿಡಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ. ಒಂದು ರಾಮನಾಮದ ಹೊರತು ದಾರೂ ಕಾಯುವವರಿಲ್ಲ. ಸದಾ ಶ್ರೀರಾಮನಾಮಸ್ಮರಣೆ ಮಾಡುತ್ತಿದ್ದರೆ ಯಮದೇವರಿಗೆ ಹತೀಲೇ ಬರುವ ಸಾಮರ್ಥ್ಯವಿಲ್ಲ ಅಂದರೆ ಹತ್ರ. ಇದೆಲ್ಲ ಮಾತು ಖರೆ ಅದೇ, ಸುಳ್ಳು ಅಂತ ತಿಳಿಯಬಾರದು. ಬಹಳ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡಬೇಕು. ಕಕಲಾತಿಯಿಂದ ಹೇಳತಕ್ಕವರು ಸಿಗಲಾರರು. ಕಕ್ಕುಲತೆಯಿಂದ ಅಂತ, ಕಕ್ಕುಲತೆ ಇದ್ದದ್ದು ಕಕಲಾತಿ. ನಿಮ್ಮ ಅವಶ್ಯ ಕೆಲಸದ ಹೊರತು ಒಂದು ಕ್ಷಣ ಸಹಿತ ವ್ಯರ್ಥ ಕಳೆಯಬಾರದು. ಅವಶ್ಯ ಕೆಲಸವೆಂದರೆ ದಾವು ಮನುಷ್ಯ ಅಂದರೆ ಯಾವ್ಯಾವ ಏನೇನು ಉದ್ಯೋಗ ಮಾಡತಕ್ಕದ್ದು ಅದನ್ನು ಮಾಡಬೇಕು. ಹೋಗುವಾಗ, ಬರುವಾಗ, ಕೂತಾಗ, ನಿಂತಾಗ, ಮಲಗಿದಾಗ, ಸಾಯಂಕಾಲದಲ್ಲಿ ಮಲಗುವವರೆಗೂ ಶ್ರೀರಾಮ್ ಶ್ರೀರಾಮ್ ಅಂತಿರಬೇಕು. ರಾತ್ರಿ ಲಘು ಮಲಗಬಾರದು. 6 ತಾಸು ರಾತ್ರಿ ತನಕ ರಾಮ್ ರಾಮ್ ಅಂದ್ಕೋತಾ ಕೂಡಬೇಕು. ಪುನಃ 2 ತಾಸು ರಾತ್ರಿ ಇರಲಿಕ್ಕೆ ಎದ್ದು ಶೌಚ ಮುಖಮಾರ್ಜನ ಮಾಡಿಕೊಂಡು ಆಸನದ ಮೇಲೆ ಕೂತು ಏಕಾಗ್ರ ಚಿತ್ತ ಮಾಡಬೇಕು. ಮಾನಸ ಪೂಜಾ ಮಾಡಬೇಕು. ಹೃದಯ ಕಮಲದಲ್ಲಿ ಮನಸ್ಸಿನಿಂದ ಮಂಟಪ ರಚನಾ ಮಾಡಿ ಮಂಟಪದಲ್ಲಿ ರತ್ನ ಖಚಿತ ಸಿಂಹಾಸನ ಅದೇ ಅಂತ ಕಲ್ಪನಾ ಮಾಡಬೇಕು. ಆ ಸಿಂಹಾಸನದ ಮೇಲೆ ಶ್ರೀರಾಮದೇವರು ಕೂತಾರ ಅಂತ ಧ್ಯಾನ ಮಾಡಬೇಕು. ಶ್ಯಾಮಸುಂದರ ಮೂರ್ತಿ ಅಗಸಿ ಹೂವಿನಂತೆ ಕಾಂತಿ ಇದೆ. ಪೀತಾಂಬರ ಉಟ್ಟಾನೆ, ಕಿರೀಟ, ಕರ್ಣಕುಂಡಲ, ಭುಜಕೀರ್ತಿ,
ಶ್ರೀವತ್ಸ ಕೌಸ್ತುಭ ವನಮಾಲ ಕೊರಳಾಗದೆ ಧನುರ್ಬಾಣ ಕೈಯಲ್ಲಿ ಹಿಡಿದಾನೆ. ಇಂಥ ಶ್ರೀರಾಮದೇವರ ತೊಡೆಯ ಮೇಲೆ ಸೀತಾದೇವಿ ಕೂತಾಳೆ. ಲಕ್ಷ್ಮಣ ಹಿಂದೆ ಛತ್ರ ಹಿಡ್ಕೊಂಡು ನಿಂತಾನೆ. ಭರತ ಶತ್ರುಘ್ನರು ಎಡಬಲ ಭಾಗದಲ್ಲಿ ನಿಂತು ಚೌರಿ ಬೀಸ್ತಾರೆ. ಮಾರುತಿರಾಯ ಕೈ ಮುಕ್ಕೊಂಡು ಮುಂದೆ ನಿಂತಾನೆ. ಶ್ರೀರಾಮ್ ಶ್ರೀರಾಮ್ ಅಂತಾನೆ. ವಸಿಷ್ಠರು ನಾರದರು ಸನಕಾದಿ ಋಷಿಗಳು ಕೀರ್ತನ ಮಾಡ್ತಾರೆ. ಈ ಪ್ರಕಾರ ಧ್ಯಾನ ಮಾಡಿ ಮನಸ್ಸಿನಿಂದ ಪೂಜಾ ಮಾಡಬೇಕು. ಶ್ರೀರಾಮದೇವರಿಗೆ ಸುಗಂಧ ತೈಲ ಹಚ್ಚಬೇಕು. ಭಾಗೀರಥಿ ಬಿಸಿ ನೀರಿನಿಂದ ಅಂದರೆ ಗಂಗಾ ಸ್ನಾನ ಮಾಡಿಸಬೇಕು. ಝಳ ಝಳ ವಸ್ತ್ರ ತಗೊಂಡು ಮೈ ಒರೆಸಬೇಕು. ಪೀತಾಂಬರ ಉಡಿಸಬೇಕು. ಕೇಸರಿ ಗಂಧ ಹಚ್ಚಬೇಕು. ಕಸ್ತೂರಿ ಅಕ್ಷತಿ ಹಚ್ಚಬೇಕು. ಅನೇಕ ಪ್ರಕಾರವಾದ ಹೂವಿನ ಮಾಲಿ ತುಳಸಿ ಮಾಲಿ ಹಾಕಬೇಕು. ಕಿರೀಟ ಕುಂಡಲ ಆಭರಣ ಇಡಬೇಕು. ಸೀತಾದೇವಿಗೆ ಹೆಣ್ಣು ಮಕ್ಕಳ ಅಲಂಕಾರ ಇಡಬೇಕು. ನಂತರ ಧೂಪ ದೀಪ ಮಾಡಿ ಬಂಗಾರದ ತಾಟಿನಲ್ಲಿ ಪಂಚಭಕ್ಷ ಪಕ್ವಾನ್ನ ತಮಗೆ ಬೇಕಾದ ಅಡಿಗೆ ಬಡಿಸಿ ರಾಮದೇವರ ಮುಂದೆ ಇಡಬೇಕು. ರಾಮದೇವರು ಊಟ ಮಾಡ್ತಾರಂತ ಭಾವನಾ ಮಾಡಬೇಕು. ಕೈ ಬಾಯಿ ತೊಳಿಸಿ ಒರೆಸಿ ರಾಮದೇವರ ಬಾಯಲ್ಲಿ ತಾಂಬೂಲ ಹಾಕಬೇಕು. ಜಯದೇವ ಜಯದೇವ ಜೈ ಸೀತಾರಾಮ ಅಂತ ಆರತಿ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರ ಮಾಡಿ ರಾಮ ದೀನದಯಾಳ ಉದ್ಧಾರ ಮಾಡುವಂಥ ಗಟ್ಟಿ ಪಾದ ಹಿಡಿಯಬೇಕು. ಶ್ರೀರಾಮದೇವರು ಅಭಯಸ್ಥ ತಲೆ ಮೇಲೆ ಇಟ್ಟಾರ ಅಂತ ಭಾವನಾ ಮಾಡಬೇಕು. ಎದ್ದು ನಿಂತು ಶ್ರೀರಾಮದೇವರ ನಗೆಮುಖವನ್ನೇ ನೋಡಬೇಕು. ಅತ್ಲಾಗ ಇತ್ಲಾಗ ಮನಸ್ಸು ಹರಿದಾಡಬಾರದು. ಬೆಳಗಾಗುವವರೆಗೂ ಶ್ರೀರಾಮ್ ಶ್ರೀರಾಮ್ ಅನ್ನಬೇಕು. ಸೂರ್ಯೋದಯ ಆದ ಮೇಲೆ ತಮ್ಮ ತಮ್ಮ ಉದ್ಯೋಗ ಮಾಡ್ತಿರಬೇಕು. ಹೆಣ್ಣು ಮಕ್ಕಳು ಅಡಿಗೆ ನೀರು ಒಗೆಯದೆ ಕೆಲಸ ಮಾಡುವಾಗ ರಾಮ ರಾಮ ಅಂತಿರಬೇಕು. ರಿಕಾಮಿ ಕಾಲ ಕಳೆಯಬಾರದು. ಸದಾ ರಾಮನಾಮ ಸ್ಮರಣೆ ಮಾಡುತ್ತಿರಬೇಕು. ಆಯುಷ್ಯದ್ದೂ ಭರವಸೆ ಇಲ್ಲ. ಏನೂ ಸಂಗಾತ ಬರುವಂತೆ ಇಲ್ಲ. ಕಾರಣ ಸದಾ ಶ್ರೀರಾಮ್ ಶ್ರೀರಾಮ್ ಅಂತಿರಬೇಕು. ಆಶೀರ್ವಾದ ಬ್ರಹ್ಮಾನಂದ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆಲ ದುರ್ತಾಲವಾವೆ ಸಂತ ಶಿಶುರಾಲವಾವೆ ಸತ್ಕರ್ಮಯೋಗೆ ಪ್ರಯಗಾಲವಾವೆ ಸರ್ವಾಮುಖಿ ಮಂಗಲಬೋಧವಾವೆ ಸೀತಾಕಾಂತ ಸ್ಮರಣ ಜಯ ಜಯ.